ಕಲಾ ಪ್ರೇಕ್ಷಕರಲ್ಲಿ, ಕಲಾ ಪಂಡಿತರಲ್ಲಿ, ಕಲಾ ರಸಿಕರಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೂ ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾನ. ಯಾರು ಹೇಳ್ತಾರಿ ಮಾತ? ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ. ಪುರಾಣ ಹೇಳೋರೆಲ್ಲ ಪಂಡಿತರಲ್ಲ. ಕಣ್ಣಿಗೆ ಕಾಣೋದು ಚೊಕ್ಕ ಬಂಗಾರಲ್ಲ, ಹೊರಗಲಿಗೆ ಹಚ್ಚಿ ನೋಡಿಂದ ನಮ್ಮ ಕುಮಾರ ಕಕ್ಕಯ್ಯ, ನಮ್ಮ ಕುಮಾರ ಕಕ್ಕಯ್ಯ ಆಗ್ತಿರ್ತಾನೆ. ಯಾಕೆ ಹೇಳಿರಿಪ್ಪ ಈ ಮಾತನ್ನ ಯಾಕೆ ಹೇಳ್ಬೇಕಂತ ಕೇಳಿದ್ರ, ಯಾಕೆ ಹೇಳ್ಬೇಕಾದ್ರಿ? ಅದು ನೋಡುದು RCB ಬಾಯ್ಸ್ ಎಟ್ ಬೆಂಗಾಲ್ ಮಾಡೋದು ಸಂಜಿಕದ ಗೆದ್ದಿದ್ದರೆ ಗಾಂಧಿ ಮಾಡಿ, ನೀವು ಗೆದಗಿದ ಮೊದಲೇ ಗಾಂಧಿ ಮಾಡತ್ತಿಲ್ಲ. ಅದಕ್ಕೆ RCB ಫ್ಯಾನ್ಸ್ ಅಂತಾರೆ. ಬಲಗೈ ಬಂದು ಸಂಗೋಡ್ರ ಯುದ್ಧ ಗೆದ್ದು ಇಟ್ಟು ಬಂದು ಬರುದಿಲ್ಲಪ್ಪ, ನೀವು ಇಟ್ಟು ಬಂದು ಬಿಟ್ಟು ಹೇಳ್ತೀರಿ. ಇರ್ಲಿ, ಇವತ್ತಿನ ದಿವಸ ಏನ್ರಿಪ್ಪ ಅಂತರಗಂಗೆ ಗ್ರಾಮದೊಳಗ ಏನಾಗ್ಯದ್ರಿ? ಉತ್ತಮ ರೀತಿಯಿಂದ ಕಾರ್ಯಕ್ರಮ ಬಹಳ ಚಂದ, ಬಹಳ ಸುಗಮವಾಗಿ ಸಾಗಿ ಹೊಂಟಾವ. ನಡೆದಾವ್ರಿಪ್ಪ, ನಡೆದಾವ. ಯಾಕಂತ ಕೇಳಿದ್ರೆ ಈಗಾಗಲೇ ನಮ್ಮ ದೇವ್ರ ಏನ್ ಹೇಳಿರಿಪ್ಪ ದೇವ್ರ? ಹುಂಚಿಂಗರಾಯ ಮುತ್ಯಾರ ಪಟ್ಟದ ಪೂಜಾರಿಗಳಾಗಿರತಕ್ಕಂಥವ್ರು ಏನ್ ಹೇಳಿರಿ? ಅತಿ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ್ರಿ, ಇನ್ನೊಂದೊಂದು ಕ್ಯಾಲಿ ಬರ್ತಾವು, ಸ್ವಲ್ಪ ಮಾತು ಮುಗಿಸ್ರಿ. ಪರಸು ಇಟ್ಟು ಹಾಡನ್ನ ತಂದ್ರೆ ಇನ್ನೊಂದು ಸರಸ್ವತಿ ಮಾರಿ ನೋಡ್ತೀನಿ ಇನ್ನೊಂದ್ಸಂದ ಅಂತಾರ. ಅದಕ್ಕಿರ್ಲಿ, ಬಹಳ ವಿಶೇಷವಾಗಿರತಕ್ಕಂತ ಇವತ್ತಿನ ದಿವಸ ಮುತ್ಯಾನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಯಾಕಂತ ಕೇಳಿದ್ರ, ಒಂದು 2 ನಿಮಿಷ ಮಾತಾಡ್ತೀನಿ, ನಾನು ಹೆಚ್ಚಿಗೆ ಮಾತಾಡಂಗಿಲ್ಲ. ಸ್ವಲ್ಪ ಸಮಾಧಾನ ರೀ, ನೀವು ಸ್ವಲ್ಪ ಸಮಾಧಾನ ಆಗ್ರಿ. ದೇವರಲ್ಲಿ ನಂಬಿಕೆ ಇಟ್ರ ಏನಾಗ್ತರಿ? ದೇವ್ರು ನಿಮಗೆ ಏನು ಕೊಡ್ತಾರ, ನಿಮ್ಮಿಂದ ದೇವ್ರಿಗೆ ಏನು ಲಾಭ ಅದ? ಬೇಕಲ್ಲ, ಅವ್ರಿಗೆ ತಿಳಿಸಿ ಹೇಳೋದು. ಹೇಳಿಲ್ಲ. ಇದೇ ಕಲಬುರಗಿ ಜಿಲ್ಲಾ ಮೊದಲ ಜೇವರ್ಗಿ ತಾಲೂಕು, ಸದ್ಯಕ್ಕ ಯಾವಾದ್ರಿ? ಯಡ್ರಾಮಿ ತಾಲೂಕು. ಈ ಯಡ್ರಾಮಿ ತಾಲೂಕು ಅರಳಗುಂಡಿಗೆ ಗ್ರಾಮದೊಳಗ ಏನಾಗಿತ್ರಿಪ್ಪ? ಅರಳಗುಂಡಿಗೆ ಶರಣಬಸಪ್ಪ ತಿಳ್ಕೊಂಡು ಪ್ರವಚನ ಹೇಳ್ತಿದ್ದಾವ. ಹೌದಲ್ಲ, ಪ್ರವಚನ ಮುದ್ದೆ ಹೇಳ್ತಿದ್ದ. ಹೇಳುವಂತ ಸಮಯ ಸಂದರ್ಭದಲ್ಲಿ ಏನಾಗಿತ್ರಿ? ಎಲ್ಲಾರು ಪ್ರವಚನ ಮುಗಿದ ಕೂಡಲೇ ಹೊಟ್ಟೆಗೆ ಊಟ ಹಾಕ್ತಿದ್ಲು. ಮತ್ತೇನ್ ಮಾಡ್ತಿದ್ರಿಪ್ಪ? ಅರಳಗುಂಡಿಗೆ ಶರಣಬಸಪ್ಪ ಮುತ್ಯನ ಪಾದಕ್ಕೆ ಬೀಳ್ತಿದ್ರು ಜನರೆಲ್ಲ. ಅವಾಗ ಒಬ್ಬಕ್ಕೆ ಹೆಣ್ಣು ಮಗಳು ಏನ್ ಮಾಡಿದ್ರಿಪ್ಪ? ಮುತ್ಯನ ಕಾಲು ಹಿಡ್ಕೊಂಡಕ್ಕೆ ಹೊಟ್ಟೆ ಬಿಡ್ಲಿಲ್ಲ. ಯಾಕ್ರಿ? ಯಾಕೆ ಬಿಡ್ಲಿಲ್ಲ ಅಂತ ಕೇಳಿದ್ರ, 12-24 ಕಳೆದು ಹೋಗ್ಯದ. ಹೌದಾ? ಲಗ್ನ ಆಗಿ 24 ವರ್ಷ ಕಳೆದು ಹೋಗಿದ, ಕರೆ ಮಕ್ಕಳಾಗಿಲ್ಲ ಹೆಣ್ಮಗಳಿಗೆ. ಹೊಟ್ಟೆ ಆಗಿಲ್ಲ. ಹೌದು, ಮಕ್ಕಳಾಗಿಲ್ಲ. ಆ ಅರಳುಗುಂಡಿಗೆ ಶರಣಬಸಪ್ಪ ಮುತ್ಯನ ಕಾಲು ಹಿಡ್ಕೊಂಡು ಕಣ್ಣಾನ ನೀರು ಸುರಿಸದಕತ್ತಾಳ. ಅಕ್ಕಿನ ಕಣ್ಣಾನ ನೀರಿನಿಂದ ಮುತ್ಯನ ಪಾದ ತೊಯ್ದು ಹಾಳಾಗಿ ಹೋಗ್ಯಾರ. ಹೌದಲ್ರಿ? ಹೌದು ಹೌದು, ಹಾಳಾಗಿ ಹೋಗ್ಯದ. ಅಂತ ಸಂದರ್ಭದೊಳಗ ಮುತ್ಯ ಕೇಳ್ತಾನ ಒಂದು ಮಾತ. ಏನಂತ ಕೇಳ್ತಾನ್ರಿ? ತಂಗಿ, ಎಲ್ಲಾರು ಬಂದು ನನ್ನ ಪಾದ ಹಿಡ್ಕೊಂಡ್ರು, ಹೋಗ್ಯಾರ, ಯಾರು ಅಳ್ಳಿಲ್ಲ. ಹೌದು, ನೀ ಯಾಕ? ಯಪ್ಪ, ರೊಕ್ಕ ಕೊಡು, ರೂಪಾಯಿ ಕೊಡು, ಹೊಲ ಕೊಡು, ಮನಿ ಕೊಡು ಅಂತ ತಿಳ್ಕೊಂಡು ಎಲ್ಲಾರು ಬಂದು ಬೇಡ್ಕೊಂಡ್ರು. ನೀ ಪಾದ ಹಿಡ್ಕೊಂಡಕ್ಕೆ ಕಣ್ಣಾನ ನೀರು ಸುರಿಸಲಿಕ್ಕತ್ತೀನಿ, ನಿನಗೇನಾಗ್ಯದ? ನಿನಗ ಅಂತದ್ ಏನಾಗ್ಯದ ಅಂದ ಕೂಡಲೇನೆ ಅವಾಗ ಏನ್ ಹೇಳಿರಿಪ್ಪ ತಾಯಿ? ಆ ಹೆಣ್ಣು ಮಗಳು ಹೇಳ್ತಾಳ, ಏನತ್ರಿಪ್ಪ? 24 ವರ್ಷ ಐತೆ ನನ್ನ ಲಗ್ನ ಆಗಿ, ಇನ್ನುವರೆಗೂ ನನಗ ಒಂದು ಹೊಟ್ಯಾಗ ಹುಳ ಹುಟ್ಟಿಲ್ಲ. ಹೌದಲ್ಲ? ಹೌದು ಹೌದು. ನನಗೊಂದು ಗಂಡಸ ಮಗನಿಗೆ ಕೊಟ್ಟಂದ್ರೆ ನಿನಗ ಪುಣ್ಯ ಬರ್ತದ ತಿಳ್ಕೊಂಡು ನೀ ಹೋಗಲ್ಲ, ಪಾದ ಬಿಡಲ್ಲ. ಪಾದ ಬಿಡಂಗಿಲ್ಲ ಅಂದ ಕೂಡಲೇನೆ ಏನಾದ್ರಿ ಅವಾಗ? ಅರಳಗುಂಡಿಗೆ ಶರಣ ಬಸಪ್ಪ ಅಂತ ಹೇಳ್ತಾನ. ಏನಂತ ಹೇಳ್ತಾನ್ರಿ ಅವಾಗ? 500 ರೂಪಾಯಿ ಕೊಟ್ಟಂದ್ರ ಒಂದು ಹೆಣ್ಣು ಕುಸಿನ ಕೊಡ್ತೇನು, 1000 ರೂಪಾಯಿ ಕೊಟ್ಟಂದ್ರೆ ಗಂಡಸ ಮಗನ ಕೊಡ್ತೇನು. 500 ಕೊಡು, 1000 ಕೊಡು, ಅದಕ್ಕಾಗ ನಿನಗೆ ವರ ಕೊಡಂಗಿಲ್ಲ ತಿಳ್ಕೊಂಡು ಶರಣ ಬಸಪ್ಪ ಅಂತ ಹೇಳ್ದ. ಅವಾಗ ಏನಂದ್ರಿಪ್ಪ? ಹೆಣ್ಣ ಮಗಳು ಹೇಳ್ತಾಳ, ಏನಂತ ಹೇಳ್ತಾಳ್ರಿ? ಮಾಡಿ ಉಂಡೇನಂದ್ರ ಹೊಲ ಇಲ್ಲ, ಇದ್ದೇನಂದ್ರ ಮನಿ ಇಲ್ಲ, ಇಂಥ ಪ್ರಪಂಚದೊಳಗ ನಾ ಸಾಗಿ ಹೊಂಟಿನು, ನಿನಗ ನಾ ಎಲ್ಲಿದಕ್ಕೆ ಕೊಡ್ಲಿ ಅಂದ ಕೂಡಲೇ ಶರಣ ಬಸಪ್ಪ ಅಂತ ಹೇಳ್ತಾನ. ಏನ್ ಹೇಳ್ತಾಳ್ರಿ ಆ ತಾಯಿಗೆ? ನೀ ನನಗೆ ಸದ್ಯಕ್ಕೆ ರೊಕ್ಕ ಕೊಡುದು ಬೇಡ, ನಿನಗೊಂದು ಸುಂದರವಾಗಿರತಕ್ಕಂತ ವರ್ಷ ತುಂಬದೊಳಗೆ ಗಂಡಸ ಮಗನಿಗೆ ಕೊಡ್ತೇನೋ, ಆ ಗಂಡಸ ಮಗನಿಗೆ ತಗೊಂಡ ಮಠದೊಳಗೆ ಜವಳು ತೆಗೆದು
1000 ರೂಪಾಯಿ ಕೊಟ್ಟು ಕಿಶಂದ್ರ ಹೋಗಕ್ ತಿಳ್ಕೊಂಡು ಅವಾಗ ಮತ್ತೆ ಹೇಳ್ದಾರಿ ಮುದ್ದೆ ಹೇಳ್ದಕ್ಕಾರ ಹೆಣ್ಣು ಮಗಳಂದಳು ಏನಂದ್ರಿಪ್ಪ ನನ್ನ ಗಂಡ ಹುಚ್ಚದನ ಯಥಾರ್ಥದನ ಹೌದು ಅತ್ತಿ ಮಾವ ಸೇಣೆ ಅದಾರ ಅತ್ತಿ ಮಾವನ ಕೈಯಾಗ ಸಂಸಾರ ಅದಪ್ಪ ನನ್ನ ಕೈಯಾಗ ಏನೂ ಇಲ್ಲ ನನ್ನ ಕೈಯಾಗ ಏನೂ ಇಲ್ಲ ನಾ ಹೆಂಗ ಮಾಡಿ ಅಂದ್ಕೊಂಡೇನೆ ಶರಣ ಬಸಪ್ಪ ಮತ್ತೆ ಹೇಳ್ತಾನ ಏನ್ ಹೇಳ್ತಾನ್ರಿ ನೀ ಹೆಂಗಾರೆ ಮಾಡು ವರ್ಷ ತುಂಬದೊಳಗೆ ನಿನ್ನ ಗಂಡ ಕೂಸಿ ನೀ ಮಟ್ಟಕ್ಕೆ ತಂದು ಹೌದು ಜವಳ ತೆಗೆದು ಹೋಗ ತಿಳ್ಕೊಂಡು ಒಂದ್ ಏನು ಕೊಟ್ಟ ಏನು ಕೊಟ್ರಿಪ್ಪ ಕಾರ್ಯಕ್ಕೆ ಪ್ರಸಾದ ಕೊಟ್ಟು ಹೆಣ್ಣು ಮಗಳಿಗೆ ಹಚ್ಕೊಟ್ಟು ಬಿಟ್ಟ ಕೊಟ್ಟ ಕಳಿಸದ ಹುಡುಗರು ಹೆಣ್ಣು ಮಗಳು ಉಡದಾಗ ಹಾಕೊಂಡು ತಿರುಗಿ ಮನೆಗೆ ಬಂದು ಮನೆಗೆ ಹೊಂಟಾಳ ಹೌದು ಆ ಹೊಂಟಿರ್ತಕ್ಕಂತ ಸಮಯದೊಳಗೆ ಏನಾಯ್ತಂತ ಕೇಳಿದ್ರ ಏನಾಗಿತ್ರಿ ಅವಾಗ ಹೆಣ್ಣು ಮಗಳು ಅಂತಾಳ ಏನಂತಾಳ್ರಿ ಕಾರ್ಯಕ್ಕೆ ಪ್ರಸಾದ ಮುದ್ದೆ ಕೊಟ್ಟಾನ ಹೌದು ಗಂಡ ಸಮಗ ಆಯ್ತಂದ್ರೆ ಮುದ್ದೆನ ಮಟ್ಟಕ್ಕೆ 1000 ರೂಪಾಯಿ ತಂದು ಕೊಡ್ಬೇಕು ಹೌದಾ ಅತ್ತಿ ಮಾವ ತಂದು ಕೊಡ್ಲಿನಂದ್ರ ಮುದ್ದೆ ಶ್ರಾಪ ಕೊಟ್ಟನಂದ್ರ ನಾನು ಸಹಿತೀನಿ ನನ್ನ ಮಕ್ಕಳು ಸಹಿತಾವ್ ಅನಂತರ ಮನದಾಗ ವಿಚಾರ ಮಾಡಕತ್ರು ಈ ಪ್ರಸಾದ ತಗೊಂಡು ಹೋಗಬಾರ್ದು ತಿಳ್ಕೊಂಡು ಹೆಣ್ಣು ಮಗಳು ಏನು ಮಾಡೋದು ಅಂತ ಕೇಳಿದ್ರ ಏನ್ ಮಾಡ್ತಿದ್ರಿಪ್ಪ ದಾರಿ ಹಿಡಿದು ಹಾದು ಹೊಂಟಿದ್ಲು ಹೌದಾ ಆ ದಾರಿ ಮಗ್ಳು ಒಂದು 3 ಕಣ್ಣಿನ ಹುಟ್ಟಿತ್ತು ಏನೋ ಒಂದು ಹಳಿ ಮಗ್ಗಲ ದಾರಿ ಮಗ್ಳು ಒಂದು 3 ಕಣ್ಣಿನ ಹುಟ್ಟಿತ್ತು ಹೌದಾ ಆ 3 ಕಣ್ಣಿನ ಹುಟ್ಟಿನಾಗ ಏನ್ರಿ ಒಂದು ಕಾರ್ಯಕ್ಕೆ ಪ್ರಸಾದ ಒಗದು ಬಿಟ್ಟೊಳಗೆ ಏನ ಆ ಹುಟ್ಟಿನ ಒಳಗ ಹುಟ್ಟಿನೊಳಗೆ ಕಾರ್ಯಕ್ಕೆ ಪ್ರಸಾದ ಒಗದ್ರು ಹೌದಾ ಒಗದು ಮನೆಗೆ ಹೋಗಿ ಜೀವನ ನಡೆಸಲಿಕ್ಕಂತಲೂ ಮುದ್ದೆ ಕೊಟ್ಟು 1.5 ವರ್ಷ ಆಯ್ತು ಅರೆ ಹೊಟ್ಟೆ ಮರಳಿ ಹಳ್ಳಿ ಬರ್ಲಿಲ್ಲ ಹೊಳ್ಳಿ ಬರ್ಲಿಲ್ಲ ಆಳುಗುಂಡಿಗೆ ಶರಣ ಬಸಪ್ಪ ಮುತ್ತೆ ಹೇಳ್ತಾನೆ ಏನ್ ಹೇಳ್ತಾನ್ರಿ ಅವಾಗ ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲಕ್ಕೆ ಕೆಳಗತ್ತ ಇದಕ್ಕೆ ಅಂದಾರ ಮತ್ತ ಅವ್ರು ಎದ್ದು ಬಂದಾರಿ ಕಾರ್ಯಕ್ಕೆ ಪ್ರಸಾದ ಹೆಣ್ಮಗಳಿಗೆ ಕೊಟ್ಟೇನು ಹೌದಾ ಆ ಕಾರ್ಯಕ್ಕೆ ಪ್ರಸಾದ ಒಂದು ಗಂಡಸ ಕೂಸು ಹುಟ್ಟ್ಯದ ಅರೆ ಒಟ್ಟ ಹೆಣ್ಣು ಮಗಳು ನನ್ನ ಮಠಕ್ಕೆ ಬಂದಿಲ್ಲ ತಿಳ್ಕೊಂಡು ಮುತ್ಯ ಕುತ್ತಲೆ ಸೀಟಿಗೆ ಏರ್ದ ಏನ್ ಅದಾಳೋ ಏನಿಲ್ಲೋ ಹೋಗಿ ಬರೋನು ಮನೆಗೆ ಹೋಗಿ ಬರೋದು ತಿಳ್ಕೊಂಡು ಆಳುಗುಂಡಿಗೆ ಶರಣ ಬಸಪ್ಪ ಏನು ಮಾಡದ ಆ ಬಸಮ್ಮನ ಮನೆಗೆ ಹೊಂಟ ನಿಂತ ಮನೆಗೆ ಹೊಟ್ಟ ಮನೆಗೆ ಹೋಗಿ ತಲಬಾಗಿಲ ಮುಂದೆ ನಿಂತ ಮಾವ ಎಲಿ ಅಡಿಕೆ ಹೈಕೋಲಕತ್ತಿದ್ದ ಬಸಮ್ಮನ ಮಾವ ಆ ಬಸಮ್ಮನ ಮಾವಿಗೆ ಕೇಳ್ತಾನ ಏನತ್ರಿ 1 ವರ್ಷದ ಹಿಂದ ಅಥವಾ 1.5 ವರ್ಷದ ಹಿಂದ ಹೌದಾ ನಿನ್ನ ಸೊಸೆಗೆ ಗಂಡಸು ಕೂಸಾಗಲಿ ತಿಳ್ಕೊಂಡು ಒಂದು ಕಾರ್ಯಕ್ಕೆ ಪ್ರಸಾದ ಕೊಟ್ಟು ಕಳ್ಸೀನಿ ಕರೆ ಎಲ್ಲ ನಿನ್ನ ಸೊಸೆ ಗಂಡ ಕೂಸಿಗೆ ಹರಿದು ಮನ್ಯಾಗ ಕೂತ ಹೌದಾ ನಮ್ಮ ಮಠದಾಗ ಕೂತು ಮರಗನ ಕತ್ತೀನಿ ಕರೆ ನಿನ್ನ ಸೊಸೆ ಎದ್ದಾಳಪ್ಪ ನಿನ್ನ ಮೊಮ್ಮಗ ಎದ್ದಾನಂದ ಕೂಡಲೇನ ಆ ನಾಗಮ್ಮನ ಆ ಬಸಮ್ಮನ ಮಾವತ್ತಾನ ಏನಂತನ್ರಿ ಹುಟ್ಟು ಬಾಂಜ ತಿಳ್ಕೊಂಡು ಅಕ್ಕಿಗೆ ಮೊದಲೇ ಶ್ರಾಪ ಕೊಟ್ಟದ ಹೌದು ಏನಂತ ಅಕ್ಕಿನ ಹೊಟ್ಟೆಗೆ ಒಂದು ಹುಳ ಹುಟ್ಟಂಗಿಲ್ಲ ತಿಳ್ಕೊಂಡು ಶಾಣೆ ಹೇಳ್ಯಾರ ಹೌದು ಆಳುಗುಂಡಿಗೆ ಶಾಣ ಬಸಪ್ಪ ಮುತ್ಯ ನೀ ಎಲ್ಲಾರಿಗೆ ಹಿಂಗ್ ಹೇಳಿ ಮಠ ತುಂಬಿಕೊಳ್ಳಕತ್ತಿ ಹೌದಲ್ಲ ಹಿಂಗ ನನ್ನ ಸೊಸೆ ಹೊಟ್ಟೆಗೆ ಒಂದು ಹುಳ ಹುಟ್ಟಿದ ನೀ ಇಲ್ಕರ ಬಂದಿದೆ ಅಂದ್ರೆ ನನ್ನ ಸೊಸೆಗೆ ಕರಿತೀನಿ ತಿಳ್ಕೊಂಡು ಸೊಸೆಗೆ ಕರೆದ ಹೌದು ಬಸಮ್ಮ ಬಂದು ತಳಬಾಗಲಿಗೆ ನಿಂತು ಏನಾತ್ರಿ ಅವಾಗ ಆ ಬಸಮ್ಮಗ ಕೇಳ್ತಾನ ಶರಣ ಬಸಪ್ಪ ಏನಂತ್ರಿಪ್ಪ 1.5 ವರ್ಷದ ಹಿಂದೆ ಒಂದು ಕಾರ್ಯಕ್ಕೆ ಪ್ರಸಾದ ನಿನ್ನ ಉಡ್ಯಾಗ ಹಾಕ್ತೀನಿ ಹೌದು ಗಂಡಸ ಮಗ ಆಗ್ತದೆ ತಿಳ್ಕೊಂಡು ನಿನಗೆ ಮಾತು ಕೊಟ್ಟಿನಿ ಹೇಳಿ ಕಳ್ಸಿಲ್ಲ ಎಲ್ಲಾದ ನಿನ್ನ ಗಂಡ ಕೂಸಂದ ಕೂಡನೆ ಬಸಮ್ಮ ಹೇಳ್ತಾವ ಏನ್ ಹೇಳ್ತಾಳ್ರಿ ಅವಾಗ ನೀ 1000 ಕೊಟ್ರ ಗಂಡಸ ಮಗ ಅಂದಿದಿ ಪಾಶ ಕೊಟ್ರ ಹೆಣ್ಣು ಕೂಸಂದಿದಿ ಅದಕ್ಕ ನನ್ನ ಬಳಿ 1000 ಇಲ್ಲ ಪಾಶನೂ ಇಲ್ಲ ಅದು ನನ್ನ ಗಂಡ ನೋಡಕ್ಕೂ ಹುಚ್ಚದ ಅತ್ತಿ ಮಾವ ಬೆರಿಕಾರ ನೀ ಕೊಟ್ಟಿರ್ತಕ್ಕಂತ ಕಾರ್ಯಕ್ಕೆ ಪ್ರಸಾದ ಒಯ್ದು 3 ಕಣ್ಣಿನ ಹುತ್ತಿನೊಳಗೆ ಹಾಕಿನಿ ಅಂತ ಹೇಳಿದಳಕ್ಕೆ ಹೆಣ್ಣು ಮಗಳು ಅವಾಗ ಏನಂದ್ರಿಪ್ಪ ಮುದ್ಯ ಅರಳಗುಂಡಿಗೆ ಶರಣ ಬಸಪ್ಪ ಊರ ಮಂದಿಗೆಲ್ಲ ಕರೆದು ಹೇಳ್ತಾನ ತಮ್ಮದೇರೆ ಏನಂತ್ರಿ ನಿಮ್ ಮನ್ಯಾಗ ಎಮ್ಮಿನೂ ಕಟ್ಟಿರಿ ಆಕಳನು ಕಟ್ಟಿರಿ ಹೌದು ಎಲ್ಲಾರು ಒಂದೊಂದು ಚರಿಗೆ ಹಾಲು ತಂದು ಈ ಬ್ಯಾರಲು ತುಂಬ್ರಿ ಅಂತ ಹೇಳ್ದಾವ ಯಾರಿಗೇ ಊರನ ಊರನ್ನ ಜನರಿಗೆಲ್ಲ ಹೇಳಿದುಕೊಂಡೇನೆ ಎಲ್ಲಾರ ಮನ್ಯಾಗ ಇದ್ದಿರತಕ್ಕಂತ ಒಂದೊಂದು ಚರಿಗೆ ಹಾಲು ತಂದು ಬ್ಯಾರಲ್ ತುಂಬಿದ್ರು ತುಂಬತ್ರಿಪ್ಪ ಈಗ ಏನು ಒಯ್ದು ಹಾಕಿದ್ರು 3 ಕಣ್ಣಿನ ಹುತ್ತ ಹೌದು ಒಂದು ಬ್ಯಾರಲ್ ಚೆಲ್ಲಿದ್ರು ಅದ್ರ ಅರ್ಧ ಕತ್ತರಿಸ್ತು ಏನೋ ಬ್ಯಾರಲ್ಲಾಗ 3 ಕಣ್ಣಿನ ಹುತ್ತ ಒಂದು ಬ್ಯಾರಲ್ ಹಾಕಿದ ಕೂಡಿನ ಅರ್ಧ ಕತ್ತರಿಸ್ತು ಹೌದು 2ನೇ ಬ್ಯಾರಲಕ್ಕ ಪೂರ್ತಿ ಕತ್ತರಿಸ್ತು 4 ತಿಂಗಳು ಕೂಸ 4 ತಿಂಗಳು ಕೂಸ 7 ಹಡಿ ಶರ್ಪಿನ ಸುಳ್ಳಿ ಮೇಲೆ ಅಂಗಾಲ ಬಿಚ್ಚಿ ಆಡಕತ್ತದೆ ಆತ್ಮೀಯ ಬಂದು ನೋಡಿ ಅಂತ ಮಹಿಮಾ ಹೌದು ಅರಳಗುಂಡಿಗೆ ಶರಣ ಬಸಪ್ಪ ಅಂತಂದ್ರೆ ಸಾಮಾನ್ಯ ಅಲ್ಲ 7 ಹಡಿ ಶರ್ಪಿನ ಒಂದು ಸುಳ್ಳಿ ಒಳಗೆ 4 ತಿಂಗಳು ಕೂಸ ಕೈಕಾಲು ಬಿಚ್ಚಿ ಆಡಕತ್ತದ ಹೌದು ಆ ಅರಳಗುಂಡಿಗೆ ಶರಣ ಬಸಪ್ಪ 7 ಹಡಿ
ಹೇಳಿ ಶರ್ಪಿ ಕೇಳ್ತಾನ. ಏನಂತ ಕೇಳ್ತಾನ್ರಿ ಇವಾಗ? ಅಲ್ಲೋ 4 ತಿಂಗಳಾಯ್ತು ಕೂಸು ಹುಟ್ಟಿ ಸುಮ್ಮ ಭೂಮಿಯಾಗೆ ಕೂತೀವಿ. ಹಾ ಒಟ್ಟ ಆ ಕೂಸು ಹುಟ್ಟಿದ ಸುದ್ದಿಯೇ ತರಬೇಕಿಲ್ಲ ಅಂತ ಕೇಳ್ದ ಅರಳುಗುಂಡಿಗೆ ಶರಣ ಬಸಪ್ಪ. ಎಂತ ಶರಣರಿ? ಹಾ ಯಾರಿಗ್ ಕೇಳಿದ್ರಿಪ್ಪ? ಆ ಅರಳುಗುಂಡಿಗೆ ಶರಣ ಬಸಪ್ಪನ ಮಾತ ಕೇಳಿ 7 ಹೇಳಿ ಶರ್ಪತ್ತು. ಏನಂತ್ರಿ? ಈ ಕೂಸು ಹುಟ್ಟಿ 4 ತಿಂಗಳಾಯ್ತು, ತಾಯಿಲ್ಲ ತಂದೆ ಇಲ್ಲ ಭಕ್ತ ಇಲ್ಲ ಬಳಗ ಇಲ್ಲ. ಕೈಲಾಸದೊಳಗಿದ್ದಿರ್ತಕ್ಕಂಥ ಶಂಕರನ ಅನುಗ್ರಹ ನಿನ್ನ ಅನುಗ್ರಹದಿಂದ ಕೂಸು ಹುಟ್ಟ್ಯಾದ. ಅದು ನನ್ನ ಮ್ಯಾಲ ಬಿದ್ದ ಆಡಕತ್ತದ. ನಾ ಬಿಟ್ಟು ಹೊಂದಿದ್ರೆ ಕೂಸು ಕಾದು ಹೊಂದಿದ್ದ ತಿಳ್ಕೊಂಡು ಇಲ್ಲೇ ಸುಳಿ ಹೊಡ್ಕೊಂಡು ಕೂತೀನಿ. ಕೂಸಿನ ತಾಯಿ ಯಾರು, ತಂದೆ ಯಾರು, ಭಕ್ತ ಯಾರು, ಬಳಗ ಯಾರು ಅಂತ ಕೇಳ್ತಾವ. ಹಾ ಅವಾಗ ಏನ್ ಹೇಳಿಪ್ಪ? ಬಸಮ್ಮ ಬಂದು 7 ಹೇಳಿ ಶರಪಿಗೆ ಕಾಲು ಬಿದ್ದು ಕೇಳ್ತಾಳ, ಏನಂತ? ಯಪ್ಪ ಈ ಕೂಸು ನಂದದ. ಮುತ್ಯ ಒಂದಾನೊಂದು ದಿವಸ ನನಗ ಕಾರಿಕ ಪ್ರಸಾದ ಕೊಟ್ಟಿದ್ದ. ಕಾರಿಕ ಪ್ರಸಾದ ತಂದು ಈ ಹುತ್ತಿನಾಗ ಒಗದಿನಿ. ಈ ಹುತ್ತಿನಾಗ ಕಾರಿಕ ಪ್ರಸಾದದಿಂದ ಕೂಸು ಹುಟ್ಟ್ಯಾದ, ಒಂದು ಪಿಂಡಾಂಡ ಹುಟ್ಟ್ಯಾದ. ಅದು ನನಗೆ ಕೊಡುವಂತ ಕೊಂಡಿನ ಶರಪ್ ಹೇಳ್ತದ. ಏನ್ ಹೇಳ್ತಾರಿ? 7 ಹೇಳಿ ಶರಪ್ ಏನ್ ಹೇಳ್ತದ? ಏನಂತ್ರಿ? ತಂಗಿ ಇದು ನಿನ್ನ ಅನುಗ್ರಹ ಅಲ್ಲ, ಅರಳುಗುಂಡಿಗೆ ಶರಣ ಬಸಪ್ಪ ತ್ರೈವಿಧ ದಾಸೋಹಿ ಅದ ಅವನ ಅನುಗ್ರಹದಿಂದ ಹುಟ್ಟ್ಯದಂತಂದ್ರ ಈ ಕುಸಿಗೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಂಗಿಲ್ಲ ಅಂತ ಹೇಳುತ್ತೆ. ಹೌದೌದು ಅವಾಗ ಏನಂತ್ರಿಪ್ಪ? ಅದಕ್ಕೋಸ್ಕರ ಇನ್ಕ ಸಹಿತ ಇಂಥ ಕೆಟ್ಟ ಕಲಿಯುಗದೊಳಗ ಅರಳುಗುಂಡಿಗೆ ಶರಣ ಬಸಪ್ಪನ ಶಿಷ್ಯನಾಗಿ ಹಾ ಯಾರು? ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕು ದೊಡ್ಡಪ್ಪ ಮಾರಾಯ ತಿಳ್ಕೊಂಡು ಇನ್ಕ ಸಹಿತ ಒಂದು ಮಠ ಸ್ಥಾಪಿಸಿ ಹೌದು ಇಂಥ ಕೆಟ್ಟ ಕಲಿಯುಗದೊಳಗೆ ಉಳಿಸಿ ಹೋದ ಆತ್ಮೀಯ ಬಂಧುಗಳು. ಹೌದಲ್ಲ? ಹೌದು ಹೌದು. ಅದಕ್ಕ ಅತಿ ಹೆಚ್ಚಿಗೆ ಮಾತನಾಡಲಾರ್ದೆ ಈಗ ಬೇಸರ ಆಗ್ತದೆ. 4 ನುಡಿ ಚಾಲಂದು ಮತ್ತ ಇನ್ನೊಂದು ಸಣ್ಣ ಆಚೆ ಕಡೆ ಕಲಾವಿದರಿಗೂ ಅತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ಲಿಲ್ಲ. ಹೌದಾ? ಏನೋ ಇಲ್ಲಿ ತನೂ ಕೂಡ ಏನೋ ತಮ್ಮ ಒಂದು ಮನೋಭಾವ ಇಟ್ಟುಕೊಂಡು ಕಾರ್ಯಕ್ರಮ ಸುಗಮವಾಗಿ ಸಾಗಿ ಹೊಂದಿಸಿರಿ. ಹೌದಲ್ಲ? ಪರಶುವನ್ನ ಹಾಡಿ ತಂಗಿಗೊಂದು ಚಾನ್ಸ್ ಹೋಗ್ತಾವಲ್ಲ, ಶಾಂತತೆ ಆಲಿಸಬೇಕು ತಮ್ಮಲ್ಲಿ ವಿನಂತಿ. ಹೌದಲ್ಲ?